ಸಮಸ್ಯೆ ಇದೆ. 3 ಗಂಟೆಲಿ ಮಲೇಷ್ಯಾ ಕರ್ಕೊಬಂದ. 3 ದಿನದಲ್ಲಿ ಇವನ್ ಮದುವೆ ಇದೆ. ಅವಳ ಟ್ರ್ಯಾಪಲ್ಲಿ ಏನಾದರೂ ಇವನು ಬಿದ್ದಿದ್ದಾನ, ಇಲ್ಲ ಇಬ್ರು ಸೇರಿ ನನ್ನನ್ನು ಟ್ರ್ಯಾಪ್ ಒಳಗೆ ಸಿಕ್ಕಾಕ್ಸಿದಾರ? ಅಯ್ಯೋ, ಇದ್ರ ಬಗ್ಗೆ ಅವನ ಹತ್ರ ಮೊದಲು ಕೇಳಿ ತಿಳ್ಕೋಬೇಕು ನಾನು. ಅಯ್ಯೋ ದೇವ್ರೇ, ಅಯ್ಯೋ. ಏನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಟಿವಿಲ ಏನು? ಬಾ ಬಾ. ಏನು ಆ ಥರ ನೋಡ್ತಿದ್ಯಾ? ಅದು ನೋ ನೋ ಆ್ಯಂಡ್ ನೋ. ನೀನ್ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಂದ್ರೆ ಫಸ್ಟ್ ನಾನ್ ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕು. ಓಕೆನಾ? ಆದ್ರೆ ನೀನು ಕೇಳೋ ಕ್ವಶನ್ ಎಲ್ಲ ಈಸಿ ಆಗಿರ್ಬೇಕು. ಓಕೆ. ಪಾಲಿಟಿಕ್ಸ್, ಗೇಮ್ಸ್, ಮೂವೀಸ್. ಚಾಯ್ಸ್ ಇಸ್ ಯೋರ್ಸ್. ಮೂವೀಸ್. ಡೆಲ್ಲಿ ಮೂವಿಯಲ್ಲಿ ಲೀಲಾಂಟಿ ಅವ್ರ ಓನರ್ ಅವರು ಯಾವ್ದ್ರಲ್ಲಿ ಫೋಟೋ ತೆಗಿತಾರ ಅಂತ ಹೇಳು. ಇದೇನಪ್ಪ? ಬೋರಿಂಗ್. ಟೈಟಾನಿಕ್ ಮೂವಿಯಲ್ಲಿ ಕೇಟ್ ವಿನ್ಸ್ಲೆಟ್ ತರ ನೂರಾಗಿ ಮಲ್ಕೋತೀನಿ. ನಾನ್ ಡ್ರಾಯಿಂಗ್ ಮಾಡ್ತೀಯಾ? ಯಾವನೋ ಅಲ್ಲೇನು? ಯಾರೋ ನೀನು? ಅಮರ ವಾಕೆಟ್ಲು ತುಮಾರ ಶೆಟ್ಟು. ಅಮಾರಿ ವಕೀಟ್ಲು ತುಮಾರ ಶೆಟ್ಲಾ? ಹೌದು, ಮತ್ತಿಲ್ದಿರ ಏನು? ವಿಸ್ಕಿ, ರಮ್, ಜಿನ್, ಬ್ರಾಂದಿ, ವೋಡ್ಕಾ, ತಣ್ಣಗಿರೋ ಬಿಯರು, ನಾನಾ ರೀತಿಯಾದಂತಹ ಮಟನ್ ಚಿಕನ್ ಬಿರಿಯಾನಿಗಳು ತಟ್ಟೆಯಲ್ಲಿ ಘಮಘಮ ಅಂತ ಇದ್ರೆ ನಾನ್ ಲಕ್ಷಾಂತರ ರೂಪಾಯಿ ದುಡ್ಡ ಪ್ರತಿ ವರ್ಷ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ದಿನಾರು ಬೀದಿಯಲ್ಲಿ ದಂಧೆ ಮಾಡಿ ದುಡ್ಡು ಹೊಡಿತಾ ಇದ್ದೀನಿ. ಅಂತ ಕೆಲ್ಸಕ್ಕೆ ಬ್ರೇಕ್ ಆಗ್ತೀರಿ ಅಂದ್ರೆ ನೀವು? ನಾನ್ ದುಡ್ಡಿಸ್ಕೊಳ್ಳೋದು ಅಂದ್ರೆ ಏನು? ನಿನ್ ಅಜ್ಜಿ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ನೀವ್ ಯಾರು ಅಂತ ತಿಳ್ಕೊಳೋ ಅವಶ್ಯಕತೆ ನಮ್ಗೇನ್ರಿ? ನಾಟಕ ಮಾಡ್ತಾ ಇದ್ದೀರಾ? ನಾನ್ ದಂಧೆ ಎತ್ತಿದ್ ದುಡ್ಡಲ್ಲಿ ಅದೇನೋ ಮಗ ಅದು ಡ್ರಂಕ್ ಅಂಡ್ ಡ್ರೈವ್. ನಂಕ ಡ್ರಿಂಕ್ ಅಂಡ್ ಡ್ರೈವ್ ಹಾಕಿ ಎಣ್ಣೆ ಕೆಲ್ಸ ನನ್ ದಂಧೆ ಸ್ಟಾಪ್ ಮಾಡ್ತೀರಾ? ಅದರಿಂದ ನನ್ ಕೆಲ್ಸಕ್ಕೆ ಬೀಗ ಇಲ್ದಿದ್ ಬಾಗ್ಲಾಗ್ಬಿಟ್ಟಿದೆ ಕಣೋ. ಅಲ್ಲ ಇಲ್ಲಿ ನೋಡು ಮಗ, ಅದ್ರಿಂದ ನನ್ ತಲೆ ಕೆಟ್ಟೈತ್ ಅನ್ಕೋ. ನಾನ್ ಮನುಷ್ಯ ಆಗಿರೋದಿಲ್ಲ, ಪೊಲೀಸರು ಅಂತ ನನ್ನಂತವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ. ನಾನ್ ಯಾರು ಅಂತ ಗೊತ್ತಿಲ್ಲ. ಹೊಡೆದ್ರೆ ಪುಡಿ ಪುಡಿ. ಲೇ, ಇವನ್ನ ಒಳಗಡೆ ಹಾಕ್ರ. ಸರ್, ಪ್ರೆಸರಲ್ಲಿ ಬಿದ್ದೋಗಿದ್ದೇನೆ ಅನ್ಸುತ್ತೆ. ಹಾಸ್ಪಿಟಲ್ಗೆ ಸೇರಿಸಿದ್ರೆ ಒಳ್ಳೇದು. ಲೇ, ಅದೆಲ್ಲ ಡ್ರಾಮಾ ಕಣೋ. ಅವನ ವಿಚಾರ ನಿನ್ಗೆ ಹೆಂಗ್ ಗೊತ್ತು? ಸರ್, ನಮ್ಮ ಅವನ್ ಕೂಡ ಹಿಂಗೆ ಆಗಿತ್ತು ಸರ್. ಸರ್, ನಮ್ಮ ಅಕ್ಕ ಡಾಕ್ಟ್ರು ಸರ್. ಸರ್, ಹಾಸ್ಪಿಟಲ್ಗೆ ಕಳ್ಸೋಣ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಸತ್ತೋಗ್ಬಿಡ್ತಾನೆ ಸರ್, ಪ್ಲೀಸ್. ಆಂಬುಲೆನ್ಸ್. ಹೋಗ್ಲಿ ಬಿಡು. ನಿನ್ನಿಂದಾಗಿ ಇವತ್ತು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಬದುಕ್ಬಿಟ್ಟ. ನಿನ್ ಸಮಯ ಪ್ರಜ್ಞೆಗೆ ಮೆಚ್ತೀನಿ. ಸರಿ ಬಾ, ಮಿಕ್ಕಿರೋ ಕಥೆನ ಪೂರ್ತಿ ಮಾಡೋಣ. ಫಸ್ಟ್ ಟೈಮ್ ನಮ್ ಕಾಲೇಜ್ ಹತ್ರ ಮೀಟ್ ಮಾಡಿದ್ದು ನಿನ್ ನೆನ್ಪಿದ್ಯಾ? ಆ ವಿಷಯ ನೆನೆಸ್ಕೊಂಡ್ರೇನೆ ನಂಗೆ ನಗು ಬರುತ್ತೆ. ನಾನು ಯಾಕೆ ಆ ಥರ ಕಮೆಂಟ್ ಮಾಡಿದೆ? ಹಾಯ್. ಹಲೋ. ಹಾಗೆ ವಾಕ್ ಮಾಡ್ತಾ ಮಾತಾಡೋಣ. ಓಕೆ. ಆಕ್ಚುಲಿ ನಮ್ಮ ಅಕ್ಕ ಒಂದ್ಸರಿ ನಿಮ್ಮನ್ನ ನೋಡು ಅಂದಿದ್ದಕ್ಕೆ ನಿಮ್ ನೋಡೋಣ ಅಂತ ಬಂದೆ. ಅಂದ್ರೆ ನಿಮಗನ್ಸಿ ಬರ್ಲಿಲ್ಲ ಅಂತ ಆಯ್ತು? ಅಯ್ಯಯ್ಯೋ, ಟು ಬಿ ವೆರಿ ಫ್ರ್ಯಾಂಕ್, ನಾನು ಕೂಡ ನಿಮ್ಮನ್ನ ನೋಡ್ಬೇಕಂತಾನೆ ಬಂದೆ. ನೋಡಿದ್ರಲ್ವಾ? ಓಕೆ, ಹೌ ಆಮ್ ಐ ಲುಕಿಂಗ್? ನಾನೇ ಹೇಗಿದ್ದೀನಿ? ನಿಮ್ಮನ್ನ ಕಾರಲ್ಲಿ ಬರೋತ್ತಿಗೆ ನೋಡ್ದೆ. ಓಕೆ, ಜಸ್ಟ್ ಆವ್ರೇಜ್. ಅಬ್ಬೋ, ಅವರೇಜ್.
ಸರಿ, ನಿಮ್ಮ ನಂಬರ್ ನನ್ನ ಹತ್ರ ಇದೆ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಬಾಯ್. ಓಕೆ ಬಾಯ್. ಏನು ಹೇಳ್ದೆ ಹೋಗ್ತಿದ್ದಾನಲ್ಲ, ಆವ್ರೇಜ್ ಅಂದಿದ್ದಕ್ಕೆ ಬೇಜಾರೇನಾದರೂ ಮಾಡ್ಕೊಂಡು. ನನ್ನ ಆವ್ರೇಜ್ ಅಂತೀಯಾ? ಮಾಡ್ತೀನಿ. ಹೇ ಸಂದೀಪ್, ಹಲೋ. ಇಷ್ಟೊತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಸ್ವಲ್ಪ ಮುಜುಗರ ಪಟ್ಟೆ. ಏನಕ್ಕೆ? ನನಗೆ ಎಕ್ಸ್ಟ್ರಾ ಲಾರ್ಜ್ ಅಂದರೆ ಇಷ್ಟ. ನನಗೋಕೆ. ಆ ಕಟ್ ಮಾಡ್ಬಿಟ್ಟ ಕೋಟಿ. ಎಕ್ಸ್ಟ್ರಾ ಮಾತಾಡ್ಬಿಟ್ನಾ? ಅಯ್ಯೋ, ಮತ್ತೆ ಮಾಡ್ತಿದ್ದಾಳೆ. ಹಲೋ. ನನಗೂ ನಿನ್ ತರ ತರ್ಲೆ ಹುಡುಗ ಅಂದ್ರೆ ತುಂಬಾ ಇಷ್ಟ. ಹಲೋ. ಹೇಯ್ ಹೇಯ್, ತರ್ಲೆ ಹುಡುಗನಾ? ಚೇತುಗೆ ಫೋನ್ ಮಾಡಿ ಕೇಳೋಣ. ಹಲೋ ಹಲೋ ಚೇತು, ಹೋಗಿದ್ದೆ ಕಣೋ, ನೋಡಿದೆ. ಆದರೂ ತರ್ಲೆ ಅಂದ್ಲು ಕಣೋ. ಈ ತರ್ಲೆ ಅಂದರೆ ಮೀನಿಂಗ್ ಏನೋ ಅನ್ನಿಸ್ತಾ? ಸೂಪರ್ ಕಣೋ. ಏಯ್, ಅರ್ಥ ಆಗೋ ಥರ ಹೇಳೋ. ನೀನೇನೋ ಅಂದ್ಯಲ್ಲ ಅದನ್ನ ಹೇಳು. ಬಬ್ಲಿ ಥರ ಇದ್ದಾಳೆ ಅಂತ ಈ ಎಕ್ಸ್ಟ್ರಾ ಲಾರ್ಜ್ ಅಂದ್ಬಿಟ್ಟೆ ಕಣೋ. ಹಾಗಾದ್ರೆ ಕೌಂಟು ಸರಿಯಾಗಿ ಕೊಟ್ಟಿದ್ದೀಯ. ಏಯ್, ಬಾಯಿ ಮುಚ್ಚೋ, ವಿಷಯ ಏನು ಹೇಳೋ. ಏನಿಲ್ವೋ, ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಲ್ಲ, ತರಲೆ ಮಾಡ್ಕೊಂಡು ಎಲ್ಲರಿಗೂ ಕಿಟ್ಲೆ ಕೊಡ್ಕೊಂಡಿದ್ವಲ್ಲ, ಅದೇನೋ ಕಾರ್ಟೂನ್ ಇದೆಯಲ್ಲ, ಇಲಿ ಮತ್ತೆ ಬೆಕ್ಕಿದು ಹೊಡೆದಾಡ್ಕೊಂಡಿರ್ತಾರೆ, ಆ ತರ ಇರ್ತಾರಂತೆ. ಅದನ್ನ ತರಲೆ ಅಂತಾರೆ. ಅದಕ್ಕೆ ನಿನ್ನ ಅವಳು ತರಲೆ ಅಂತ ಹೇಳಿರ್ತಾಳೆ. ನಾನು ಅದನ್ನ ಯಾವ್ದೋ ಟಿವಿ ಇಂಟರ್ವ್ಯೂ ನೋಡ್ತಿರ್ಬೇಕಾದ್ರೆ ಗೊತ್ತಾಯ್ತು. ಅದು ಮ್ಯಾಟ್ರು. ಟೋಟಲಿ ನೀನು ತರಲೆ ಅಂತ ಆಯ್ತು ಬಿಡು. ತರ್ಲೆ 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 ತರ್ಲೆನಾ? ಕಾಲ್ ಮಾಡಿದ್ರೆ ಫೋನೇ ಆಯ್ತಲ್ಲ, ಈ ಬೈಕ್ ಏನು? ಅರೆ ಈಗೇನಾಯ್ತು? ಅಲ್ಲಿ ಬೈಕ್ಸ್ ಮಾರ್ತಿದ್ರು, ನಾನು ಈ ಬೈಕ್ ತಂದೆ. ಬಾರೋ, ಸಿಂಪಲ್ ಆಗಿ ಒಂದು ರೌಂಡ್ ಹಾಕ್ ಬರೋಣ. ಸಿಂಪಲ್ ಆಗಿ? ನೀನೇನೋ ಸಿಂಪಲ್ ಆಗಿ ರೌಂಡ್ ಹೊಡಿ. ಅವಳಲ್ಲಿ ನನ್ನ ನಿನ್ನೆಯಿಂದ ಚೆನ್ನಾಗಿ ಆಟ ಆಡಿಸ್ತಿದ್ದಾಳೆ. ವಾಲಿಬಾಲು, ಫುಟ್ಬಾಲು ಎಲ್ಲದನ್ನೂ ಆಟ ಆಡಿ ಈಗ ಹೊರಟು ಹೋಗಿದ್ದಾಳೆ. ಸಂಧ್ಯಾ ಎಲ್ಲಿಗೋದ್ಲು? ಏನೋ ನನ್ನ ಜೊತೆ ಆಟ ಆಡಿದ್ ಸಾಕಾಗಿಲ್ವಂತೆ. ನಂತರದವನೇ ಯಾರನ್ನಾದ್ರೂ ನೋಡ್ಕೊಂಡು ಅವನ ಜೊತೆ ಆಟ ಆಡಕ್ ಹೋಗ್ತಾಳಂತೆ. ಅದಕ್ಕೆ ಅಂತವನ್ನೇ ಹುಡ್ಕೊಂಡು ಹೋದ್ಲು. ಏಯ್, ನಾನು ಇರು ಅಂದೆ ಅಂತ ಹೇಳ್ಬೇಕು ತಾನೆ. ಹಲೋ, ಅದೇ ಹೇಳಿದ್ರೆ ಹೇಳೋದಕ್ ಅವನ್ ಯಾರು, ಹೇಳೋದಕ್ ನೀನ್ ಯಾರು ಅಂತ ಮುಚ್ಕೊಂಡು ಇಲ್ಲೇ ಕೂತ್ಕೋ ಅಂತ ಹೊರಟು ಹೋದ್ಲು. ಅಯ್ಯೋ, ಸರ್ಯಾಗಿ ತಿಂದ. ಒಲ್ಲ ಬಾಯ್ ಮುಚ್ಕೊಂಡು ಹತ್ತು. ಓಕೆ, ಬೇಡ ಅಂದ್ರೆ ನನ್ನ ಮಾತಾ ಕೇಳಲ್ಲ. ಅಲ್ಲಿ ಮುಚ್ಕೊಂಡು ಬಾರೋ. ಎಲ್ಲಿ ಅಂತ ನಾವು ಹುಡ್ಕೋದಿಲ್ಲ. ಎಲ್ಲಿ ಹೋದ್ಲ? ಏಯ್, ಕತ್ತೆ ತರ ಇಲ್ಲಿ ಇಲ್ಲ, ಬದಲು ಹೋಗಿ ಹುಡುಕೋದಲ್ಲ. ಹೋಗು ಹೋಗೋ. ಆಯ್ತು. ಅಯ್ಯೋ ಬೇಡ. ಅವಳನ್ನೆಲ್ಲ ಅಂತ ಹುಡ್ಕೋದು, ಸ್ವಲ್ಪ ಆದ್ರೂ ಕೇರ್ಫುಲ್ ಆಗಿರ್ಬೇಕಲ್ಲ. ಅಯ್ಯೋ ಬಾಗುರು, ಇವಾಗ ಏನ್ ಮಾಡೋದು? ಇಲ್ಲೇ ಎಲ್ಲ ಇರ್ತಾಳ, ತಲೆ ಕೆಡ್ಸ್ಕೊಬೇಡ ಬಾ. ಅವಳು ಚೂರು ಸರಿ ಇಲ್ವೋ, ಸರಿಯಾಗಿ ಎಣ್ಣೆ ಹೊಡೆದು ಮಲ್ಕೋಬಿಡ್ತಾಳೆ. ಬಾಯಿ ಮುಚ್ಕೊಂಡು ನಡಿಯೋ. ಹಾ, ಅಲ್ಲಿ ನೋಡು, ನಾನು ಹೇಳಿಲ್ವಾ? ನೋಡು ಹೇಗ್ ಕುಡಿತಿದ್ದಾಳೆ, ನಾನು ಹೇಳಿಲ್ಲ. ಸರಿ ಕಣೋ, ಈಗ ನಡಿಯೋ, ನಡಿ. ಹಾ ಬಾ. ಅಯ್ಯೋ ನಿನ್ನ. ಏಯ್, ಹಾಯ್ ಡಾರ್ಲಿಂಗ್.